ಗುಡ್ ಮಾರ್ನಿಂಗ್ ಎವ್ರಿವನ್. ಇವಾಗ ಪ್ರಯಾಗ್ರಾಜ್ ಬಂದಿದ್ದೀವಿ. ರೋಡ್ಸ್ ಎಲ್ಲ ಖಾಲಿ ಇದೆ, ಟ್ರಾಫಿಕ್ ಇಲ್ಲ. ಸೊ ಎಲ್ಲ ಪಾರ್ಕಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಸಖತ್ ಕ್ರೇಜಿ ಆಗಿದೆ. ಖಾಲಿ ಜಾಗ ಫೀಲ್ಡ್ಗಳು ಮಾಡಿ ಸುಮಾರು ಪಾರ್ಕಿಂಗ್ಗಳು ಮಾಡಿದ್ದಾರೆ ವಿತ್ ಪೋರ್ಟಬಲ್ ಟಾಯ್ಲೆಟ್ ಫೆಸಿಲಿಟಿ ಎವ್ರಿಥಿಂಗ್. ಗಾಡಿಗಳು ಬರ್ತಾ ಇದೆ, ಹೋಗ್ತಾ ಇದೆ ಎಲ್ಲ ಫುಲ್ಲು. ಯಾಕೆ ಇವಾಗ ಗಾಡಿ ಪಾರ್ಕ್ ಮಾಡಿ ಇಲ್ಲಿಂದ ಒಂದು 7 ಕಿಲೋಮೀಟರ್ ಇರುತ್ತೆ ಜಾಗ. ಸಂಗಮ್, ತ್ರಿವೇಣಿ ಸಂಗಮ್ ಬೇಸಿಕಲಿ 7 ಕಿಲೋಮೀಟರ್ ಇದೆ, ಬಿಡ್ತಾನೆ. ಬಟ್ ಅಲ್ಲಿಂದ ಪುನಃ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. ಇದು ಓಕೆ ಅಂತ ಹೇಳಿ ಈಗ ಹೊರಟಿದ್ದೀವಿ. ಮಧ್ಯದಲ್ಲಿ ಕಾರ್ ಬೇರೆ ಒಂದು ಸಣ್ಣ ಇಶ್ಯೂ ಆಯಿತು. ಒಳಗೆ ತರಬೇಕಾದ್ರೆ ಇದು ಪ್ಲೇಟು ಟೈರ್ ಫ್ಲ್ಯಾಟಾಗಿ ಇದ್ಬಿಟ್ಟು ಆಗಿದೆ. ಅದನ್ನು ರಿಪೇರಿ ಮಾಡಿದ್ದೀವಿ. ವೆಹಿಕಲ್ ಲೂಸ್ ಆಗಿದೆ, ಸ್ಟಿಲ್ ಆಲ್ ಗುಡ್. ಎಲ್ಲ ಬಾಯ್ಸು ಫಿಕ್ಸ್ ಮಾಡಿದ್ರು. ಏನಿದ್ರೆ ಆಟೋ ಹೋಗ್ತಾ ಇದ್ದೀವಿ. ಆಟೋ ರಿಕ್ಷಾ ಹೋಗ್ಬೇಕು. ಆಟೋ ಹೋಗ್ತಾ ಇದ್ದೀನಿ ಜಾಬ್. ಹಾಂ ಏನೇನು ಇನ್ನೂ ಎಕ್ಸ್ಟ್ರಾ ಅರ್ಧನ ಬೇರೆ ಇನ್ನೂ ಎಕ್ಸ್ಟ್ರಾ ಅದೇ ಎಲ್ಲ ಅವ್ರ ಹತ್ರ ಮಾತಾಡ್ಬಿಟ್ಟು ಹಾಕ್ಬಿಡೋರು ಈಗ ಯೂಟ್ಯೂಬಲ್ಲೆಲ್ಲ ಹಾಕ್ಬಿಡೋರು. ಆಟೋ ಹೇಳಿದ್ವಿ. ಇದು ತುಂಬೆಲ್ಲ ಎಂಟ್ರನ್ಸು. ಎಂಟ್ರನ್ಸ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಏನಿದೆ ಅಂದ್ಬಿಟ್ಟಂತ. ಪೊಲೀಸ್ ಬೆಂಕಿ ಹಾಕೊಂಡು ಕೂತಿದ್ದಾರೆ ಪಾಪ. ಬೆಜ್ಜು ಅನ್ಸೋಡಿದ್ರು. ಹಾಂ, ಸಖತ್ ಹಿಂಸೆ ಆಗ್ಬಿಟ್ಟಿದೆ ಅವ್ರಿಗಂತಲ್ಲ. ಅಷ್ಟೊಂದು ತಿಂಗಳಿಂದ ತಲೆ ಕೆಟ್ಟೋಗಿರುತ್ತೆ. ಹಾಂ, ನಾ ಹೋಗ್ತೇನೆ. ಎಲ್ಲ ಹೋಗ್ಬೋದು. ಬೋಟಿಂದನೇ ಇಲ್ಲಿ ಅದು ತೆಪ್ಪದಿಂದ. ಮತ್ತೆ ತ್ರಿವೇಣಿ ಸಂಗಮ್ಗ ಸರಿ ಬೋಟಲ್ಲಿ ಹೋಗಿ ಇಳಿಬೇಕಂತೆ. ಹಾಂ, ನೋಡೋಣ, ಒಂದು ಸ್ವಲ್ಪ ವಿಚಾರಣೆ ಮಾಡೋಣ ಸುತ್ತಮುತ್ತ, ಆಮೇಲೆ ಅವ್ನು ಹೇಳಿದ್ನಲ್ಲ. ಚಳಿದೆ. ಹಾಂ, ಎಲ್ಲ ಕಡೆ ಹಾಕಿದ್ದಾರೆ. ಅದು ಸಿಕ್ಕಿದೆ ನೋಡಿ. ಇಲ್ಲೆಲ್ಲ ಬೋಲ್ಟ್ ಎಷ್ಟು ನೀಟಾಗಿ ನಿಂತು. ಇದು ಎರಡರದ್ದು ಬೋಲ್ಟು, ಅದ್ರದ್ದು ಇದು ಹಾಕಿರೋದು. ಹಾಂ, ಹಾಕಿದ್ದಾರೆ. ಅಲ್ಲಿ ಬಿಚ್ಚೋಗಿದೆ ಅದು. ಸಿಕ್ಕಿದೆ. ಹೌದು. ಯಾರು ಏನೋ ಇದೇನು ಇಷ್ಟೊಂದು ಯಾವ ಇದೆ ಇಲ್ಲಿ. ಅಯ್ಯೋ ಅಯ್ಯೋ ನೋಡಿದೆ. ಟೈಮ್ ಬಂದು 2 o'clock. ಹಾಂ, ಟೈಲ್ಸು ಸೆಂಟರ್ ಡೆವಲಪ್ ಮಾಡೋದು. ಟೈಲ್ಸ್ಗಳು, ರೋಡು, ಜನ ಎಲ್ಲ ರೋಡಲ್ಲಿ ಮಲಗಿದ್ದಾರೆ ಪಾಪ. ಬೆಜ್ ಅಂತ ಚಳಿ ಇದೆ. ಎಲ್ಲ ಚಾಲೆಂಜಿಂಗ್ ಇದೆ. ಟೆಂಟ್ಗಳೆಲ್ಲ ಹಾಕಿದ್ದಾರೆ. ಟೆಂಟ್ಗಳಿದ್ದಾರೆ. ಹಾಂ, ಎಲ್ಲ ಪ್ಲಾಸ್ಟಿಕ್ಗಳು ಕೊಟ್ಟು ಆದ್ಮೇಲೆಲ್ಲ ಮಾಡಿದ್ದಾರೆ ಜನ ಮಲಗೋದಕ್ಕೆಲ್ಲ. ಏನೇನೋ ಮಾಡಿದ್ದಾರೆ ಅಲ್ಲಿ ನೋಡು. ಹಾಂ, ಪ್ಲಸ್ ರೋಡು ಎಂಟೈರ್ ಲೈಟಿಂಗ್ ಇಲ್ಲ. ಎಂಟೈರ್ ಲೈಟ್ ತ್ರಿವೇಣಿ ಸಂಗಮ್ 1.5 ಕಿಲೋಮೀಟರ್ ಇದೆ. ನಾವಿರೋದು ಸೆಕ್ಟರ್ 22. ಸೊ ಹೋಗೋಣ ಅಲ್ಲಿಗೆ. ಎಲ್ಲ ವಾಟರ್ ಕ್ಯಾನ್ಗಳು, ತೆಂಗಿನಕಾಯಿ ಪೂಜೆ ಸಾಮಾನು ಎಲ್ಲ ಸೆಲ್ಲಿಂಗ್ ವೆಂಡರ್ಸ್. ಎಂಟೈರ್ ಸಿಟಿನೇ ಊರೇ ಡೆವಲಪ್ ಮಾಡ್ಬೋದು. ಪೋರ್ಟಬಲ್ ಟಾಯ್ಲೆಟ್ಸು, ಡ್ರೈನೇಜು, ನೀರು ಫೆಸಿಲಿಟಿ ಎಲ್ಲ ಕಡೆ. ಇದು ಎಂಟೈರ್ ಒಂದು ಫೀಲ್ಡ್ನ ಇರೇಸ್ ಮಾಡಿ ಬಿಲ್ಡ್ ಮಾಡಿರೋ ಜಾಗ ಇದು. ನೋಡಿ, ಎರಡು ಕಸ ಹೋಗಿ ಬರೋದನ್ನ ಮಾಡಿರೋದು ಮಧ್ಯದಲ್ಲಿ. ಘಾಟ್ ನಂಬರ್ 22. घाट नंबर ये संगम घाट नंबर 22 है ना.
ಹಾಂ 300 ಕಿಲೋಮೀಟರ್ ಏನಿಲ್ಲ ಜಾಸ್ತಿ ಇಲ್ಲ ಇಲ್ಲಿ. ಹಾಂ ಇಲ್ಲಿ ಒಳ್ಳೆ ಜನ ಇದ್ದಾರೆ ಬಟ್ ತುಂಬ ಕ್ರೌಡೆಡ್ ಏನಿಲ್ಲ, ಫುಲ್ ಆರಾಮಾಗಿದೆ, ಪೀಸ್ಫುಲ್. ಆ್ಯಂಡ್ ಇವತ್ತು ಪೂರ್ಣಿಮೆ, ಇವತ್ತು ಅಮೃತ ಸ್ನಾನ ಪೂರ್ಣಿಮೆ. ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ನಾನ. ನಾವು ಹೋಗೋಣ. ಒಳ್ಳೆ ಸಕ್ಕದ ಮಾಡಿದ್ದೀನಿ. हर जगह संगम पकड़ने प्राप्त हो इसलिए हर जगह संगम पकड़ने प्राप्त हो. ಹಾಂ ಮುಳುಗಿ 3 ಸರಿ ದರ್ಪಣ. ಓಕೆ, ಹಿರಿಯವರಿಗೆಲ್ಲ ಮಾಡ್ಬೇಕಾದ್ರೆ ಅದು ದರ್ಶನ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಜನ ಕಮ್ಮಿ ನಾವೆಲ್ಲ ಕ್ಷೇಮವಾಗಿ ಪವಿತ್ರ ಸ್ನಾನವನ್ನು ಮುಗಿಸಿ ಹೊರಡುತ್ತಿದ್ದೇವೆ. ಕುಂಭಮೇಳ 144 ಇಯರ್ಸ್ ಒಂದ್ಸರಿ ಬರೋದಂತೆ. ಇವತ್ತು ಪೂರ್ಣಿಮೆ ದಿನ ನಾವೆಲ್ಲ ಇದ್ದೀವಿ, ಸತೀಶ್, ಅಶ್ವಿನ್, ಸುಧು ಆ್ಯಂಡ್ ರಜತ್. ಕುಂಭಮೇಳ 2025 और अपने गंतव्य को प्रस्थान करें. धन्यवाद. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಅನೌನ್ಸ್ಮೆಂಟ್ ಕೇಳ್ತಾ ಇರೋದು, ಕಳೆದೋಗಿರೋ ಜನ ಅಥವಾ ಏನಾರು ಐಟಮ್ ಕಳ್ಕೊಂಡಿರ್ತಾರೆ ಅವ್ರನ್ನ ಕರೀತಾ ಇರೋದು. ಸೊ ಹಿಂದಿ ಫಿಲಮ್ನಲ್ಲಿ ನೋಡಿರ್ತಾರೆ, ಕುಂಭಮೇಳ ಅಲ್ಲಿ ಜನ ಕಳೆದೋಗ್ತಾರೆ, ಅಣ್ಣ ತಮ್ಮ ಕಳೆದೋಗಿರ್ತಾರೆ ಅಂತ. ಬಟ್ ಆ್ಯಕ್ಚುಲಿ ನಿಜ, ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ ಆ್ಯಂಡ್ 100 ಜನ ಕಳೆದು ಹೋಗ್ತಾರೆ. ರಿಯಲ್ ಆಗಿ ನೋಡಿದ್ದೀನಿ. ಅದಕ್ಕೆ ಇಂಥ ಜಾಗಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಉಲ್ಟಾ ತೆಗಿತೀನಿ. ಇಲ್ಲ ಹೀಗೆ ಇದೆ ಕರೆಕ್ಟ್. ಪಂಚಾಯತ್ ಒಂದು ಉಪಯೋಗ ಆಯ್ತು. ಉಪಯೋಗ ಅಯೋಧ್ಯೆಗೆ ಬುಕ್ ಮಾಡಿದ್ರೆ ಅಲ್ಲಿಂದ ನೋಡ್ಬೋದಾಗಿತ್ತು. ನಮ್ಗೆ ಗೊತ್ತಿರಲ್ಲ ಪ್ಲಾನು, ನಮ್ಗೆ ಗೊತ್ತಿರಲ್ಲ ಈ ಥರ. ಇವಾಗ ಜನ ಒಳಗೆ ಬರ್ತಾ ಇದ್ದಾರೆ. ಬಚ್ಚ ಅಷ್ಟೇ, ಬಂದ್ಬಿಡಿ ಕಡೆ ಸರ್, ಬನ್ನಿ.
ಹಾಂ ಈ ಕಡೆ ಬಂದ್ಬಿಡೋರು ಹೋಗ್ಬಿಡ್ಲಿ ಈ ರೋಡ್ ಹೋಗಲ್ಲ ಏನು ಗುರು ಫ್ಲಡ್ಸ್ ಬಂದ कर्तव्य को प्रस्थान करें। घाटों पर विभिन्न पुलिसकर्मियों को निर्देशित किया जाता है कि स्नानार्थियों को शीघ्रता से स्नान करने के लिए अनुरोध कीजिए और अपने ಸಡನ್ ಫ್ಲಡ್ ಬಂದಾಗ ಅದೇ ಯೂಶಲಿ ಇಷ್ಟೊತ್ತಿಗೆ ಬರೋದು